ಗಿಡ ಮರಗಳನ್ನ ಉಳಿಸಿ ಬೆಳೆಸಿದರೆ ವಿಶ್ವ ಪರಿಸರ ಮಾಡಿದಂತೆ. ಅರವಿಂದ್ ಬೆಲ್ಲದ್ ಕರೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ವಾರ್ಡ್ಗಳಲ್ಲಿಯೂ ಸಕಲ ಜೀವರಾಶಿಗಳಿಗೂ ಆಶ್ರಯ ನೀಡುವ ಪರಿಸರದ ಸಸಿ ನೆಟ್ಟು ಬೆಳೆಸಬೇಕು ಹಾಗೂ ಇಂಜಿನಿಯರ್ಗಳು ಮನೆ ವಿನ್ಯಾಸ ತಯಾರಿಸುವುದರ ಜೊತೆಗೆ ಖಾಲಿ ಜಾಗದಲ್ಲಿ ಗಿಡ ಮರಗಳನ್ನು ಉಳಿಸಲು ಪ್ರಯತ್ನಿಸಬೇಕೆಂದು ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದ್ ರವರು ಹೇಳಿದರು. ಅವರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆರೋಗ್ಯ ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಧ್ಯಕ್ಷರಾದ ಸುನಿಲ್ ಭಾಗ್ಯವಾಡಿಯರವರು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಿದ್ರು. ಇದರ ಕುರಿತು ಮಾತನಾಡಿದ ಅವರು 200ಕ್ಕೂ ಹೆಚ್ಚು ಜನರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಅನೇಕ ಸಂಘ ಸಂಸ್ಥೆಗಳ ಸಂಯೋಗದಲ್ಲಿ ರಾಣಿ ಚೆನ್ನಮ್ಮ ನಗರದ ಸಾಯಿಬಾಬಾ ಮಂದಿರದಲ್ಲಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಹಿಳೆಯರಿಗೆ ಕ್ಯಾನ್ಸರ್ ಪರೀಕ್ಷೆ ಮತ್ತು ಎಲುಬಿನ ಸಾಂದ್ರತೆ ಪರೀಕ್ಷೆ, ಮಕ್ಕಳ ಆರೋಗ್ಯ ತಪಾಸಣೆ ಹಾಗೂ ಡಾಕ್ಟರ್ಗಳಿಂದ ಸಲಹೆಗಳನ್ನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಧಾರವಾಡ ಸೆಂಟರ್ನ ಅಧ್ಯಕ್ಷರಾದ ನಾಗರಾಜ್ ತಾಯನ್ನವರ್, ಪುಟ್ಟರಾಜ್ ಗವಾಯಿಗಳ ಕಲಾ ಪ್ರತಿಷ್ಠಾನದ ಕಾರ್ಯದರ್ಶಿ ಮಾರ್ತಂಡಪ್ಪ ಕತ್ತಿ, ಅರುಣ್ ಕುಮಾರ್ ಶಿಲ್ವಂತ್, ವೀರೇಶ್ ಕಲ್ಗೇರಿ, ಸತೀಶ್ ಇರ್ಕಲ್, ಸಂಶುದ್ದೀನ್ ದಿಡಗೂರ್, ಪವನ್ ಬೆಡಗೇರಿ, ಡಾಕ್ಟರ್ ಉದಯ್ ಕುಮಾರ್ ರಾಯ್ಕರ್, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪದಾಧಿಕಾರಿಗಳು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ತಮ್ಮ ಅಭಿಪ್ರಾಯಗಳನ್ನ ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಅತಿ ವೈಜ್ಞಾನಿಕವಾಗಿ ಆಚರಿಸ್ತಾ ಇದ್ದೇವೆ. ಬೆಳಗ್ಗೆ ಸುನೀಲ್ ಭಾಗ್ಯವಾಡ್ ಅವರು ಅವ್ರದ್ದು ಹುಟ್ಟುಹಬ್ಬ ಕೂಡ ಇವತ್ತು, ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ವಿಚಾರವನ್ನು ಇಟ್ಕೊಂಡು ಬೆಳಗ್ಗೆ ಎಲ್ಲ ನಾವು ಸಸಿಗಳ ನೆಡೋ ಕಾರ್ಯಕ್ರಮ ಮಾಡಿದ್ದೀವಿ. ಈಗ ಅದ್ರ ಜೊತೆಗೆ ಎಲ್ಲ ಸಮಾಜಕ್ಕೆ ನಮ್ಮಿಂದ ಉಚಿತ ಆರೋಗ್ಯ ತಪಾಸಣೆ ಆಗಲಿ ಅಂತ ಸುನೀಲ್ ಭಾಗ್ಯವಾಡಿಯವರು ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್, ರೋಟರಿ ಕ್ಲಬ್ ಧಾರವಾಡ ಸೆಂಟ್ರಲ್, ಕ್ಯಾನ್ಸರ್ ಆಸ್ಪತ್ರೆ ನವನಗರ ಹುಬ್ಬಳ್ಳಿ ಹಾಗೂ ಶ್ರೇಯಾ ಆಸ್ಪತ್ರೆ, SDM ದಂತ ಮಹಾವಿದ್ಯಾಲಯ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಎಲ್ಲ ಸದಸ್ಯರು, ಇನ್ನಿತರ ಸಂಘ ಸಂಸ್ಥೆಗಳು ಇಲ್ಲಿ ಬಂದಿದ್ದೇವೆ. ಈಗಾಗಲೇ ಸುಮಾರು 100 ಜನರ ತಪಾಸಣೆ ಆಗಿದೆ. ಏನು ತಪಾಸಣೆ ಆಗ್ತಾ ಇದೆ ಅಂದರೆ ಎಲ್ಲರಿಗೂ ಉಚಿತವಾದ ಬ್ಲಡ್ ಪ್ರೆಷರ್, ಶುಗರ್, ಹಿಮೋಗ್ಲೋಬಿನ್ ಟೆಸ್ಟ್ ಆಗ್ತದೆ, ಎಲುಬಿನ ಸಾಂದ್ರತೆ ಹಾಗೂ ಕ್ಯಾನ್ಸರ್ ಹೆಚ್ಚಿಗೆ ಆಗೋದ್ರಿಂದ ಬಾಯಿ ತಪಾಸಣೆ ಮಾಡ್ತಾ ಇದ್ದೀವಿ. ಹಾಗೂ ಅದೇ ರೀತಿ ಡಯಾಗ್ನೋಸಿಸ್ ಅಂತ ಬ್ಲಡ್ ಟೆಸ್ಟ್, ನಮ್ಮ ಗಾಳಿಯನ್ನು ಕೊಟ್ಟು ಅದು ಕೂಡ ಪರೀಕ್ಷೆ ಮಾಡ್ತಾ ಇದ್ದೀವಿ. ಹಾಗೂ ಎಲ್ಲ ತಜ್ಞ ವೈದ್ಯರಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಉದಯ್ ಬಾಂದೆ, ಸತೀಶ್ ಇರ್ಕಲ್, ಡಾಕ್ಟರ್ ಕವಿತಾ ಕೋರೆ, ನಾನು ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅಂತ ಕ್ಯಾನ್ಸರ್ ಹಾಸ್ಪಿಟಲ್ ಬಂದಿದ್ದೇನೆ. ಸೊ ಎಲ್ಲ ಸಮಾಜದವರು, ನಮ್ಮ ಧಾರವಾಡದವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಹಾಗೂ ಎಲ್ಲರಿಗೂ ನಾವು ಸಸಿ ನೆಡೋಣ. ನಮ್ಮ ಏನು ಇದು ಉಷ್ಣಾಂಶ ಹೆಚ್ಚಿಗೆ ಆಗ್ತದೆ ಅದು ಕಡಿಮೆ ಆಗಲಿ ಅಂತ ಎಲ್ಲರಲ್ಲೂ ಕೇಳಿಕೊಂಡು ಈ ಶಿಬಿರ ಯಶಸ್ವಿ ಆಗಲಿ. ಯಾರೂ ದುಶ್ಚಟ ಮಾಡಬಾರ್ದಂತ, ತಂಬಾಕು, ಶೆರೆ, ಗುಟ್ಕಾ, ಡ್ರಗ್ಸ್ ಇವನು ಬಿಟ್ಟರೆ ನಾವು ಸಾಮಾಜಿಕವಾಗಿ ಆರೋಗ್ಯವಾಗಿರ್ತೀವಿ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ನಮಸ್ಕಾರ. ನಾನು ಸುನಿಲ್ ಭಾಗ್ಯವಾಡಿ ಅಂತ, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಧ್ಯಕ್ಷನಾಗಿದ್ದೀನಿ. ಅದೇ ರೀತಿ ರೋಟರಿ ಕ್ಲಬ್ದು ಪಾಸ್ಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ಈಗ ಈ ದಿನ ವಿಶ್ವ ಪರಿಸರ ದಿನಾಚರಣೆಯಂದು ನಾವು ಕಳೆದ 15 ವರ್ಷದಿಂದ ನಾವು ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಸಾರಿ ಒಂದು ವಿಶೇಷತೆ ಏನಂದರೆ, ನಾವು ಗಿಡವನ್ನು ನೆಡುವ ಒಟ್ಟಿಗೆ ಇಲ್ಲಿ ನಮ್ಮ ರಾಣಿ ಚೆನ್ನಮ್ಮ ನಗರದಲ್ಲಿ ಗಣೇಶ್ ಗುಡಿಯಲ್ಲಿ ಗಿಡವನ್ನು ನೆಟ್ಟಿದ್ದೀವಿ. ಅಲ್ಲಿ ಸುಮಾರು ಒಂದು 150 ಸ್ಕೂಲ್ ಹುಡುಗರು ಹಾಗೂ ಎಲ್ಲ ಏರಿಯಾದ ಜನಗಳು ಸೇರಿ ಗಿಡವನ್ನು ನೆಡುವ ಕಾರ್ಯಕ್ರಮ ಮಾಡಿದ್ವಿ. ಅದರ ನಂತರ ಇಲ್ಲಿ ನಮ್ಮ ಸಾಯಿ ಟೆಂಪಲಲ್ಲಿ ಬಂದು ಈಗ ಎಲ್ಲರಿಗೂ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಒಂದು ಆರೋಗ್ಯ ಶಿಬಿರ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ನಮ್ಮ ಡಾಕ್ಟ್ರು ಹೇಳಿದಂಗೆ ಶುಗರು, BP, ದೆನ್ ಇವತ್ತು ಕ್ಯಾನ್ಸರ್ ಸಲುವಾಗಿ ಅದಕ್ಕೆ ಒಂದು ವೆಹಿಕಲ್ ತರಿಸಿದ್ದಾರೆ, ಮೆಮೊಗ್ರಫಿಗೆ ಆಗಿದೆ ಇದು ಮಾಡಲಿಕ್ಕೆ. ದೆನ್ ಇದಕ್ಕೆಲ್ಲ ನಮ್ಮ ಕೈ ಜೋಡಿಸಿದ ಮಂಜುನಾಥೇಶ್ವರ ದಂತ ವಿದ್ಯಾಲಯ, ಶ್ರೇಯಾ ಹಾಸ್ಪಿಟಲ್ಲು ಹಾಗೂ ನಮ್ಮ ರೋಟರಿ ಕ್ಲಬ್ಬಲ್ಲಿ ಇರುವಂಥ ಉದಯ ಪಾಂಡೆ ಸರ್ ಆಗಿರ್ಬೋದು, ಸತೀಶ್ ಇರ್ಕಲ್ ಅವರು ಹಾಗೂ ಅದೇ ರೀತಿ ನಮ್ಮ ಕ್ಯಾನ್ಸರ್ ಹಾಸ್ಪಿಟಲ್ನ ಮಿತ್ರರಾದ ಉಮೇಶ್ ಹಳ್ಳಿಕೇರಿ ಅವರು, ಅವ್ರ ಶ್ರೀಮತಿಯವರು, ಈಗೆಲ್ಲ ಡಾಕ್ಟ್ರು ಈ ಒಂದು ಶಿಬಿರಕ್ಕೆ ತಮ್ಮ ಒಂದು ದಿವಸ ನಮಗೆ ಕೊಟ್ಟಿದ್ದಾರೆ. ಸೊ ಇದು ಜನಗೆಲ್ಲ ಅದನ್ನು ಸದುಪಯೋಗ ತಗೋತಾ ಇದ್ದಾರೆ. ಆಲ್ರೆಡಿ ಒಂದು 200 ಜನ ಇಲ್ಲಿವರೆಗೂ ತಪಾಸಣೆ ಆಗಿದೆ. ಇದೊಂದು ಒಳ್ಳೆಯ ಕಾರ್ಯ. ಹೀಗೆ ಮಾಡಿ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಒಂದು ಹೇಳಬೇಕಂದ್ರೆ, ನಮ್ಮ ಡಾಕ್ಟರ್ ಹೇಳಿದ್ರು ನಮ್ದು ಹುಟ್ಟುಹಬ್ಬ ಅಂತೇಳಿ. ಹುಟ್ಟುಹಬ್ಬ ಇದೆ.
ಆ ದಿನದಂದು ಇಂಥ ಒಂದು ಒಳ್ಳೆ ಕಾರ್ಯ ಆಗಿದ್ದು ನನಗೆ ಖುಷಿ ಕೊಟ್ಟಿದೆ ಅಷ್ಟೇ. ಧನ್ಯವಾದಗಳು. ಆರೋಗ್ಯ ಭಾಗ್ಯವೇ ಭಾಗ್ಯ. ನಾವು ಆರೋಗ್ಯವಾಗಿರಬೇಕು ಅಂದರೆ ನಮ್ಮ ಪರಿಸರದ ಕಡೆಗೂ ಸಹಿತ ನಾವು ಲಕ್ಷ್ಯವನ್ನು ಕೊಡಬೇಕು. ನಾವು ಇವತ್ತಿನ ದಿನ ಈ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನೆಲ, ಜಲ, ಸಸ್ಯಗಳ ಬಗ್ಗೆ ನಮ್ಮ ಒಂದು ಕಾಳಜಿಯನ್ನು ನಾವು ತೋರಿಸ್ತಾ ಇದ್ದೇವೆ. ನಾವೆಲ್ಲ ವಿದ್ಯೆಯನ್ನು ಪಡೆದಾಗ ನಮ್ಮ ಈ ಒಂದು ಪರಿಸರವನ್ನು ಉಳಿಸುವಂಥ ದೃಷ್ಟಿಯಲ್ಲೂ ಸಹಿತ ಆ ನಮ್ಮ ಬುದ್ಧಿಮತ್ತೆಯನ್ನು ಉಪಯೋಗ ಮಾಡಿಕೊಳ್ಳುವಂಥ ದೃಷ್ಟಿಯಿಂದ ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಈ ಕನಿಷ್ಠ ಈಗ ಒಂದು 15 ವರ್ಷದಿಂದ ನಿರಂತರವಾಗಿ ಪರಿಸರ ದಿನಾಚರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಬೇರೆ ಬೇರೆ ಸ್ಥಳದಲ್ಲಿ ವಿಶೇಷವಾಗಿ ಗಿಡವನ್ನು ಹಚ್ಚಿ ಅದನ್ನು ಪೋಷಣೆ ಮಾಡುವಂಥ ಒಂದು ಕೆಲಸವನ್ನು ಸಹಿತ ನಾವು ಮಾಡ್ತಾ ಇದ್ದೇವೆ. ಕೇವಲ ಗಿಡ ಹಚ್ಚಿ ಅಷ್ಟೇ ಬರುವುದಲ್ಲ, ಅದು ಬೆಳೆದು ದೊಡ್ಡ ಆಗಬೇಕು. ಅದು ಎಲ್ಲ ರಂಗದಲ್ಲೂ ಅದು ತನ್ನ ಒಂದು ಉಪಯೋಗವನ್ನು ಕೊಡುವಂಥ ಒಂದು ಕಾರ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ವಿಶೇಷವಾಗಿ ಪರಿಸರ ಕಾಳಜಿಯಿಂದ ಈ ಪರಿಸರ ದಿನಾಚರಣೆಯನ್ನು ನಾವು ಎಲ್ಲ ಇಂಜಿನಿಯರ್ಸ್ ಸೇರಿ ಮಾಡ್ತಾ ಇದ್ದೇವೆ. ಈ ವರ್ಷವೂ ಸಹಿತ ನಾವು ವಿಶೇಷವಾಗಿ ರಾಣಿ ಚೆನ್ನಮ್ಮ ನಗರದ ಒಂದು ಪಾರ್ಕ್ನಲ್ಲಿ ಗಿಡವನ್ನು ಹಚ್ಚಾಗದೆ, ಅದು ಎಂಥ ಗಿಡ, ಒಳ್ಳೊಳ್ಳೆ ಗಿಡವನ್ನು ಹಚ್ಚಿ ವಿಶೇಷವಾಗಿ ಆಮ್ಲಜನಕವನ್ನು ಉತ್ಪನ್ನ ಮಾಡುವಂಥ ಒಂದು ನಮ್ಮ ಈ ವಿಶೇಷವಾದಂಥ ಔಷಧಿ ಗುಣಗಳಿರುವಂಥ ಗುಣಗಳನ್ನು ಹೊಂದಿದಂಥ ಗಿಡವನ್ನೆಲ್ಲ ಹಚ್ಚಿ ಅದನ್ನು ಪೋಷಣೆಯನ್ನು ಆ ರಾಣಿ ಚೆನ್ನಮ್ಮ ನಗರದ ಒಂದು ಉಸ್ತುವಾರಿ ಇರುವಂಥವರು ವಹಿಸ್ಕೊಂಡಿದ್ದಾರೆ. ಬಹಳ ಸಂತೋಷ. ಹಾಗಾಗಿ ಇದು ಒಂದು ರೀತಿಯ ಆರೋಗ್ಯಕರವಾದಂಥ ವಾತಾವರಣ. ಅದರ ನಂತರ ಕೆಲವೊಮ್ಮೆ ನಮ್ಮೊಳಗೆ ನಮಗೆ ಎಷ್ಟೋ ರೋಗಗಳು ಗೊತ್ತಿರೋದಿಲ್ಲ, ಆಗ್ತಾ ಇರ್ತದೆ. ಅದನ್ನು ನಾವು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ನಾವು ಅದರಿಂದ ಹೊರಬಂದು ಮತ್ತು ಸಮಾಜಾಭಿಮುಖವಾದ ಅಂಥ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಮ್ಮ ಆರೋಗ್ಯ ಯಾವತ್ತೂ ಚೆನ್ನಾಗಿರಬೇಕು. ನಾವೊಂದು ಇಲ್ಲಿ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು ಅಂದ್ರೆ ನಮ್ಮ ಆರೋಗ್ಯ ಮುಖ್ಯ. ಆ ದೃಷ್ಟಿಯಿಂದ ಇವತ್ತಿನ ಈ ಪರಿಸರ ದಿನಾಚರಣೆಯ ನಿಮಿತ್ತ ಆರೋಗ್ಯ ತಪಾಸಣೆ ಶಿಬಿರವನ್ನು ಇಟ್ಕೊಂಡಾಗದೆ. ಎಲ್ಲ ರಂಗದಲ್ಲೂ ಸಹಿತ ಇವತ್ತು ಒಂದು ಮನುಷ್ಯನಿಗೆ ಬರುವಂಥ ಬೇರೆ ಬೇರೆ ರೋಗಗಳನ್ನು ಗುರುತು ಮಾಡುವಂಥ ಯಾವುದೇ ರೀತಿಯ ಶುಲ್ಕವನ್ನು ತಗೊಳ್ಳದೆ ನಿಶ್ಶುಲ್ಕವಾಗಿ ಇಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡಿತಾ ಇದ್ದಾರೆ. ನಿಜವಾಗಿ ನಮ್ಮ ಈ ನಾವು ಕೆಲವಷ್ಟು ಅಸೋಸಿಯೇಷನ್ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಿಜವಾಗಿ ನಮ್ಗೆ ಹೆಮ್ಮೆ ಅನ್ನಿಸ್ತದೆ ಈ ಥರ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೂ ವಿಶೇಷವಾಗಿ ಇದಕ್ಕೆಲ್ಲ ಸ್ಫೂರ್ತಿ ಅಂದರೆ ನಮ್ಮ ಅಧ್ಯಕ್ಷರಾದಂಥ ಸುನೀಲ್ ಬಾಗೇವಾಡಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮೆಲ್ಲರ ಒಂದು ಸಹಕಾರವನ್ನು ಕೇಳಿದ್ರು. ನಮಗೂ ಬಹಳ ಸಂತೋಷ ಆಗ್ತದೆ ಈ ಥರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಇವತ್ತು ವಿಶೇಷವಾಗಿ ಅವರ ಒಂದು ಹುಟ್ಟುಹಬ್ಬ, ಇದನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಹಾಗಾಗಿ ಸಾರ್ವಜನಿಕರು ಸಹಿತ ಇದರದ್ದೆಲ್ಲ ಪ್ರಯೋಜನ ಪಡ್ಕೊಳ್ಬೇಕು. ಮುಂದಿನ ದಿನದಲ್ಲಿ ಇಂತಹ ಕಾರ್ಯಕ್ರಮಗಳು ಒಂದು ಮಾದರಿ ಆಗಿರಲಿ, ಉಳಿದ ಬೇರೆ ಸಂಸ್ಥೆಗೂ ಸಹಿತ ಇದೇ ಥರ ಮಾದರಿಯಾಗಿ ಜನಾಭಿಮುಖವಾಗಿ ಅಂತ ಹೇಳ್ತಾರೆ. ಒಂದು ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಪರಿಸರ ರಕ್ಷಣೆಗೂ ಸಹಿತ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೋಣ. ಅದೇ ರೀತಿಯಾಗಿ ಎಲ್ಲರೂ ಒಂದು ಕ್ಷೇಮಾಭಿವೃದ್ಧಿಯನ್ನು ನಾವು ನೋಡೋಣ ಅಂತ ಹೇಳ್ಕೊತಾ ನಮ್ಮ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಉಪಸ್ಥಿತರಿದ್ದೀರಿ, ಮಾಧ್ಯಮದವರು ಇರ್ಬೋದು, ಈ ತಮ್ಮ ಮೂಲಕ ಎಲ್ಲ ಜನಸಾಮಾನ್ಯರಿಗೂ ಈ ಸಂದೇಶ ರವಾನೆ ಆಗಲಿ ಅಂತ ಕೇಳ್ಕೊತಾ ಇದ್ದೇನೆ. ಧನ್ಯವಾದ. ಇವತ್ತಿನ ಈ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು ಉಚಿತವಾದಂತಹ ಒಂದು ಮೆಡಿಕಲ್ ಕ್ಯಾಂಪ್ ಅಂತ ನಾವು ಹೇಳ್ಬೋದು. ಈಗ ನಾವು ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸಮಾಜದಿಂದ ನಾವು ಅನೇಕ ಸೌಲಭ್ಯವನ್ನು ಪಡೆದಿರ್ತೀವಿ. ಆ ಸೌಲಭ್ಯವನ್ನು ಸಮಾಜಕ್ಕೆ ತಿರುಗಿ ಕೊಡುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಅದ. ಪ್ರತಿಯೊಬ್ಬರ ಮೇಲೂ ಒಂದು ಜವಾಬ್ದಾರಿ ಅದ. ಆ ಜವಾಬ್ದಾರಿ ಏನು ಅಂದ್ರೆ, ನಾವೇನು ಸಮಾಜದಿಂದ ತೊಗೊಂಡ್ವಿ ಅದನ್ನು ಸಮಾಜಕ್ಕೆ ತಿರುಗಿ ಕೊಡುವಂಥ ಒಂದು ಜವಾಬ್ದಾರಿ. ಅದರ ಅಂಗವಾಗಿ ಇವತ್ತು ವನಮಹೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಹಾಗೂ ಈ ಮೆಡಿಕಲ್ ಟೆಸ್ಟ್, ಅನೇಕ ಬಡವರಿಗೆ ಈ ಹಣ ಕೊಟ್ಟು ಈ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಆಗ್ತಿರೋದಿಲ್ಲ. ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಅಂಥವರಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಎಲ್ಲರನ್ನೂ ಈ ಸಾಯಿ ಮಂದಿರದೊಳಗೆ ಕರ್ಕೊಂಬಂದು ಎಲ್ಲರಿಗೂ ಈ ಉಚಿತ ದಂತ ಚಿಕಿತ್ಸೆ ಆಗಿರ್ಬೋದು, ಅಥವಾ ಎಲುಬಿನ ಸಾಂದ್ರತೆ ಆಗಿರ್ಬೋದು, ಅಥವಾ ಅವರ ಮೆಡಿಕಲ್ ಟೆಸ್ಟು, ಅವರ ಡೆಂಟಲ್ ಟೆಸ್ಟ್, ಇವೆಲ್ಲವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಅದು ನಮ್ಮ ಫೋರಮ್ ಆಫ್ ಆರ್ಕಿಟೆಕ್ಚರ್ ಆ್ಯಂಡ್ ಇಂಜಿನಿಯರ್ಸ್ ಧಾರವಾಡ ಯೂನಿಟ್ ಹಾಗೂ ನಮ್ಮ ಮೆಡಿಕಲ್ ಅಸೋಸಿಯೇಷನ್, ರೋಟರಿ ಕ್ಲಬ್ಬು, ಶ್ರೇಯಾ ಹಾಸ್ಪಿಟಲ್ ಇವರೆಲ್ಲರ ಸಹಕಾರದಿಂದ ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಒಂದು ಕಾರ್ಯಕ್ರಮ, ಎಲ್ಲರೂ ಬಂದು ಇದ್ರ ಸದುಪಯೋಗ ಪಡಿಬೇಕು ಅಂತ ಹೇಳಿ ಕೇಳ್ತಾರೆ. ಧನ್ಯವಾದಗಳು. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ 5ನೇ ತಾರೀಕಿಗೆ ನಾವು ಸಾಯಿ ಮಂದಿರದಲ್ಲಿ ಮೆಗಾ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಇದರದ್ದು ಉದ್ದೇಶ ಅಂದರೆ ಎಲ್ಲರದ್ದು ಜನರದ್ದು ಆರೋಗ್ಯ ಕಾಪಾಡ್ಕೊಂಡು ಹೋಗ್ಬೇಕಂತೇಳಿ ನಾವೊಂದು ಅರಿವು ಮೂಡಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ದಿವಸ ಇಲ್ಲೇ ಉಚಿತವಾಗಿ ಎಲುಬು ಸಾಂದ್ರತೆ BMD ಟೆಸ್ಟ್ ಅಂತ ಹೇಳ್ತೇವೆ ನಾವು, ಆಮೇಲೆ ಮಧುಮೇಹ ಶುಗರ್ ಟೆಸ್ಟು,
ಹಿಮೋಗ್ಲೋಬಿನ್ ಟೆಸ್ಟು ಉಚಿತವಾಗಿ ಮಾಡಿಸ್ತಾ ಇದ್ದೀವಿ. ಆಮೇಲೆ ಅದೇ ರೀತಿ SDM ಇಂದ ಡೆಂಟಲ್ ಚೆಕಪ್ಪು, ಫ್ರೀ ಡೆಂಟಲ್ ಚೆಕಪ್ ಆಗ್ತಾ ಇದೆ. ಆಮೇಲೆ ಕ್ಯಾನ್ಸರ್ ಡಿಟೆಕ್ಷನ್, ಕ್ಯಾನ್ಸರ್ ಹಾಸ್ಪಿಟ್ಲಿಂದ ಕ್ಯಾನ್ಸರ್ ಡಿಟೆಕ್ಷನ್ ಚೆಕ್ ಆಗ್ತಾ ಇದೆ. ಮ್ಯಾಮೋಗ್ರಾಫಿ ಅಂತ ಆಗ್ತಾ ಇದೆ, ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಷನ್, ಅದರದ್ದು ವಾಹನ ಬಂದಿದೆ ಈಗ. ಇದು ರೋಟರಿ ವತಿಯಿಂದ ನಾವು ಇದು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಕೊಟ್ಟಿದ್ದೀವಿ. ಅದು ಇವತ್ತು ಇಲ್ಲಿದೆ. ಅಂದರೆ ಯಾರು ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅರ್ಲಿ ಡಿಟೆಕ್ಷನ್ ಮಾಡಬೇಕಂದ್ರೆ ಅದು ನಾವು ಉಚಿತವಾಗಿ ಮಾಡಿಸ್ತಾ ಇದ್ದೀವಿ. ಅದೇ ಟೆಸ್ಟ್ ನಾವು ಮಾಡಬೇಕು ಹೊರಗೆ ಅಂತ ಹೇಳಿದ್ರೆ ಕನಿಷ್ಠ ಒಂದು 6,000 ರಿಂದ 8,000 ರೂಪಾಯಿ ಖರ್ಚಾಗುತ್ತೆ. ಅದು ನಾವು ರೋಟರಿ ವತಿಯಿಂದ ಉಚಿತವಾಗಿ ಇಲ್ಲೇ ಮಾಡಿಸ್ತಾ ಇದ್ದೀವಿ. ಅದೇ ರೀತಿ SDM ಇಂದ ಅವ್ರದ್ದು ಡೆಂಟಲ್ ಚೆಕಪ್ ಬಂದಿದೆ ಇಲ್ಲೇ. ಅಲ್ಲಿಂದೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಶ್ರೇಯಾ ಹಾಸ್ಪಿಟಲ್ ಅಂದಿಂದ ಮಧುಮೇಹ ಆಮೇಲೆ BP ಚೆಕಪ್ಗೆ ಡಾಕ್ಟರ್ ಉದಯ್ ಬಾಂದೇವರು ಬಂದಿದ್ದಾರೆ. ನಾನು ಎಲುಬು ಕೀಲು ತಜ್ಞ ಡಾಕ್ಟರ್ ಸತೀಶ್ ಇರ್ಕಲ್ ಅಂತೇಳಿ ನಾವು ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಸ್ತ್ರೀ ರೋಗ ತಜ್ಞೆಯಿಂದ ಡಾಕ್ಟರ್ ಮಾಧುರಿ ಕಬಾಡಿ ಅವರು ಬಂದಿದ್ದಾರೆ. ಅನೇಕ ವೈದ್ಯರು ಇವತ್ತು ಡಾಕ್ಟರ್ ಇವರು ಬಂದಿದ್ದಾರೆ, ಯಾರು ಡಾಕ್ಟರ್ ಹಳ್ಳಿಕೇರಿ ಅವರು ಕೂಡ ಬಂದಿದ್ದಾರೆ. ಸೊ ಈ ಥರ ನಾವು ಎಲ್ಲ ರೀತಿಯಿಂದ ಎಲ್ಲ ತಜ್ಞ ವೈದ್ಯರು ಬಂದು ಇವತ್ತು ಈ ಕಾಲನಿಯಲ್ಲಿ ಜನಸಾಮಾನ್ಯರಿಗೆ ಉಚಿತವಾಗಿ ಇವತ್ತು ನಾವು ಹೆಲ್ತ್ ಚೆಕಪ್ ಅನ್ನು ಮಾಡಿ ಅವ್ರಿಗೆ ಅನುಕೂಲ ಮಾಡಿ ಕೊಡ್ತಾ ಇದ್ದೇವೆ. ಅವೇರ್ನೆಸ್ ಮೂಡಿಸ್ತಾ ಇದ್ದೇವೆ. ಎಲುಬು ಸಾಂದ್ರತೆಯಿಂದ ಎಷ್ಟೋ ಮಂದಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಬೆಳಿಗ್ಗೆಯಿಂದ ಎಷ್ಟೋ ಮಂದಿ ಯಂಗ್ ಪೀಪಲ್ ಅವ್ರದ್ದು ಸಂಧಿವಾತ ಕಮ್ಮಿ ಇದೆ. ಆಮೇಲೆ ಯಂಗ್ ಪೀಪಲ್ ಆರ್ ಗೆಟಿಂಗ್ ಡಯಾಬಿಟೀಸು. ಎಕ್ಸಾಕ್ಟ್ಲಿ ಆ ಥರ ಅವ್ರಿಗೆ ಗೊತ್ತಾಯ್ತಂದ್ರೆ ಅವ್ರಿಗೆ ಅದು ಮುಂಜಾಗ್ರತವಾಗಿ ಅವರು ಕಾಳಜಿ ತಗೋಬಹುದು. ಸೊ ಇದರಿಂದ ಬಹಳ ಅನುಕೂಲ ಆಗುತ್ತೆ. ಜನಸಾಮಾನ್ಯರು ಈ ಥರ ಕ್ಯಾಂಪಲ್ಲಿ ಬಂದು ಅವ್ರದ್ದು ಒಂದು ಸ್ವಲ್ಪ ಹೆಲ್ತ್ ಅನ್ನು ಚೆನ್ನಾಗಿ ಇಟ್ಕೋಬೇಕಂತ ಕೋರುತ್ತೇವೆ. ಧನ್ಯವಾದ. ಇವತ್ತಿನ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇಗೆ ರೋಟರಿ ವತಿಯಿಂದ ಹೆಲ್ತ್ ಕ್ಯಾಂಪ್ ಚೆಕಪ್ ಆಗಿದೆ. ಇಲ್ಲಿ ಗೈನೆಕ್ ಡಿಪಾರ್ಟ್ಮೆಂಟ್ ಇಂದ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಗೈನಕಾಲಜಿಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಮತ್ತು ಜನರಲ್ ಚೆಕಪ್ ಅನ್ನು ಅರೇಂಜ್ ಮಾಡಲಾಗಿದೆ. ನಾನು ಗೈನಕಾಲಜಿಸ್ಟ್ ಆಗಿ ಇಲ್ಲಿ ಜನರಿಗೆ ಬಂದಲ್ಲಿ ಅವೇರ್ನೆಸ್ ಕೊಟ್ಟು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀನಿ. ನಾನು ಡಾಕ್ಟರ್ ಮಾಧುರಿ ಕಬಾಡಿ ಪೂಜಾರಿ, ಧಾರವಾಡ. ಹಿಂದೆ ಕೂಡ ಹೇಳಿದ್ದೆ, ಇದು ಸ್ಮೂತ್ ಆಗಿ ನಡೆಯುವುದಿಲ್ಲ, ಗದ್ದಲ ಆಗ್ತದೆ ಅಂತ ಹೇಳಿ. ಸಿದ್ದರಾಮಯ್ಯನವರು ತಾವು ಅತ್ಯಂತ ಸೂಕ್ಷ್ಮವಾಗಿ ನಾವು ರಾಜೀನಾಮೆ ಕೊಟ್ಟೇವಿ ಅಂತ ಒಳ್ಳೆ ಹೆಸರು ತೆಗೆದುಕೊಂಡು ಈಗ ಹಿಂದಿನಿಂದ ಈ ಆಟ ಆಡಕ್ ಶುರು ಮಾಡ್ಯಾರ. ಅವರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದ ಅವ್ರಿಗೆ ಸಹನೆ ಇಲ್ಲ. ಹಂಗಾಗಿ ಈಗ ಬೇರೆ ಈ ರೀತಿ ಆಟ ಶುರು ಮಾಡಿದ್ರು. ಕಾಂಗ್ರೆಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಬೇರೆಯವರು ಆಟ ಆಡ್ತಾರೆ. ಈಗ DK ಶಿವಕುಮಾರ್ ಸಿದ್ದರಾಮಯ್ಯನವರು ಬೇರೆಯವ್ರ ಮೂಲಕ ಆಟ ಆಡ್ತಾರೆ. ಈ ಆಟ ಹೆಂಗೆ ಕಂಟಿನ್ಯೂ ಆಗ್ಬೇಕು? ಇವ್ರಿಗೆ ಯಾರಿಗೂ ಜನರ ಬಗ್ಗೆ ಕಾಳಜಿ ಇಲ್ಲ, ಇವ್ರಿಗೆ ಯಾರಿಗೂ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ. ಈಗ ಜೂನ್ 5ನೇ ತಾರೀಕು ಹೊತ್ತು ಇದನ್ನ ನೋಡಿದ್ರೆ ಬರಗಾಲ ಬರುವಂತ ಲಕ್ಷ್ಮಿಗಳ ಎಲ್ಲ ಕಾಣ್ತಾ ಇದಾವೆ. ಮುಖ್ಯಮಂತ್ರಿ ಆದವರು, ಮಂತ್ರಿಗಳಾದವರು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಾಯ್ತು. ಅಂದ್ರೆ ಬೇಕಾಯ್ತಲ್ಲ, ತಮ್ಮ ಅಧಿಕಾರದ ಆಸೆಗೆ ಆ ಪೋರ್ಟ್ಫೋಲಿಯೋ ಬೇಕು, ಈ ಪೋರ್ಟ್ಫೋಲಿಯೋ ಬೇಕು, ನಮಗೆ ಸೂಕಾಗುವಂತ ಅಧಿಕಾರಿ ಬೇಕು ಅಂತ ಹೇಳಿ ನನಗೇನು ಅನ್ಸಿಲ್ಲ. ಅದೇ ನಾವು ಈಗ ಸಂಬಂಧ ಕೆಲಸ ಮಾಡ್ಬೇಕು. ಸಚಿವ ಸ್ಥಾನ ಸೀನಿಯಾರಿಟಿ ಬರ್ತಾರೆ ಅಂದ್ರೆ ಎಲ್ಲ ಈಗೆಲ್ಲ ನಂದ ಆಟ ಮಾಡ್ತಾರೆ. ಅವರಿಗೆ ಹೋಮ್ ಮಿನಿಸ್ಟರ್ ನಾನು ಅವ್ರಿಗೆ ಖರ್ಗೆ ಒಂದು ವಿನಂತಿ ಮಾಡ್ತೀನಿ. ಕಂದಾಯ ಇಲಾಖೆ ಅಂತ ಹೇಳಿದ್ರೆ ಬಹಳ ಜವಾಬ್ದಾರಿಯುತ ಇಲಾಖೆ. ಎಲ್ಲಾರ್ನೂ ಸಮಾನವಾಗಿ ನೋಡಬೇಕಾಗುತ್ತೆ. ಯಾರೋ ಮೀಡಿಯಾದವ್ರು ಏನೋ ಉಪಸ್ತಾರ ಸುತ್ತಮುತ್ತಲ ಇನ್ನೊಂದು ಉಪಸ್ತಾರ ಅಂತ ಹೇಳಿ ಒಂದು ಯಾವ್ದೋ ಹಳದಿ ಕಣ್ಣಿನಿಂದ ನೀವು ಯಾವ್ದಾದ್ರು ಯಾರನ್ನ ಒಬ್ಬರ ಕೆಲಸ ಮಾಡ್ಬೇಕು. ಬಂದು ನಿಜವಾಗಿ ಏನ್ ಕೆಲಸ ಮಾಡಬೇಕು, ರಾಷ್ಟ್ರೀಯ ಸ್ವಯಂ ಸೇವಕ ಕೆಲಸ ಮಾಡ್ಬೇಕು, ಕಾರ್ಯಕರ್ತರ ಕೆಲಸ ಮಾಡ್ಬೇಕು. ಅದು ನೋಡಿ ಆ ರೀತಿಯ ಸಂಸ್ಥೆಗಳಿಗೆ ಸಹಾಯ ಮಾಡುವಂತ ಕೆಲಸ ನೀವು ಮಾಡಿ, ಆ ರೀತಿಯ ಸಂಸ್ಥೆಗಳನ್ನ ಕಟ್ಟುವಂತ ಕೆಲಸ ನೀವು ಮಾಡಿ. ಜನರಿಂದ ನಡೆಯುವಂತ ಸಂಸ್ಥೆಗಳಿವೆ. ಜನರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕೆಲಸ ಮಾಡ್ತಿದ್ದು ಕೈ ಜೋಡಿಸ್ತಾರೆ. ಯಾಕೆ ಜೋಡಿಸ್ತಾರ? ಆ ಸಂಸ್ಥೆ ಅಷ್ಟು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಅದನ್ನು ನೀವು ನೋಡ್ರಿ. ನಮ್ಮ ವೈರಿಯಲ್ಲಿ ಕೂಡ ಏನು ಒಳ್ಳೆ ಗುಣ ಇರ್ತಿತ್ತು ಅದನ್ನ ನಾವು ನೋಡಿ ತೆಗಿಬೇಕಂತ ಹೇಳ್ತಾ ಇದ್ರು. ಆ ರೀತಿ ನಿಮ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆ ಬಗ್ಗೆ, ನಿಮ್ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಮ್ಗೆ
ವಿರೋಧ ಇರ್ಬೋದು. ಅದು ಒಂದು ಯಾವ್ದೋ ಒಂದು ಸಂಸ್ಥೆ ಒಳ್ಳೆ ಕೆಲಸ ಮಾಡಾಕ್ತಾರೆ, ಜನರ ಒಳ್ಳೆ ಕೆಲಸ ಮಾಡಾಕ್ತಾರೆ, ಅದನ್ನ ನೋಡಿ ಕಂಟ್ರೋಲ್ ಮಾಡ್ಲಿ. ಈ ರೀತಿ ಹಳದಿ ಆಮೇಲೆ ನೋಡೋದು ಸರ್ ಒಂದು ಇಂಗ್ಲಿಷ್. ವಿಶ್ವ ಪರಿಸರ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಹಾಗೂ ಎಲ್ಲ ನಮ್ಮ ಧಾರವಾಡದಲ್ಲಿರುವಂಥ ಧರ್ಮಸ್ಥಳ ವಿದ್ಯಾಸಂಸ್ಥೆ, ಶ್ರೀ ಶ್ರೇಯಾ ನರ್ಸಿಂಗ್ ಇನ್ಸ್ಟಿಟ್ಯೂಟ್, ದಿ ಕ್ಯಾನ್ಸರ್ ಥೆರಪಿ ಸಂಶೋಧನಾ ಸಂಸ್ಥೆ, ನಮ್ಮ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ಕೆಲಸ ಮಾಡ್ತಿರುವಂಥ ನಮ್ಮ ಧಾರವಾಡ ಮೂಲದ ವಿವಿಧ ಎಲ್ಲ ಸಂಸ್ಥೆಗಳನ್ನು ಕೂಡಿಸಿಕೊಂಡು ಸುನಿಲ್ ಭಾಗ್ಯವಾಡಿಯವರು ಮತ್ತು ಅವರೆಲ್ಲ ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ನಿಂದ ಎಲ್ಲ ಡಾಕ್ಟರ್ಸನ್ನು, ನರ್ಸಿಂಗ್ ಸ್ಟಾಫನ್ನು ಮತ್ತು ಈ ಸಾಮಾಜಿಕ ಕಾರ್ಯದಲ್ಲಿ ಉತ್ಸಾಹ ಇರುವಂಥವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡು ಇವತ್ತೊಂದು ಉತ್ತಮ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ನಮ್ಮ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಯವರು 12 ವರ್ಷ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿದ್ದಂಥ ಸುಸಂದರ್ಭದಲ್ಲಿ ಅದರ ಹಬ್ಬವನ್ನು ನಾವೆಲ್ಲ ಆಚರಿಸೋಣ 12 ವರ್ಷ ಆಗೈತೆ ಅಂದಾಗ ಅವ್ರು ನಮ್ಗೆಲ್ಲರಿಗೂ ಏನು ಕರೆ ಕೊಟ್ರು ಅಂತಂದ್ರೆ, ಕೇವಲ ಹಬ್ಬ ಮಾಡಕ್ಕೆ ಹೋಗ್ಬೇಡ್ರಿ, ಇದು ವಿಶ್ವ ಪರಿಸರ ದಿನಾಚರಣೆ ದಿನ ಗಿಡಗಳನ್ನು ಹಚ್ಚುವಂಥ ಕೆಲಸ ಮಾಡಿ, ನಿಮ್ಮ ತಾಯಿ ಹೆಸರಲ್ಲೇ ಎಲ್ಲರೂ ಒಂದೊಂದು ಗಿಡ ಹಚ್ಚಿರಿ, ಆ ಗಿಡವನ್ನು ಬೆಳೆಸ್ರಿ ಅಂಥೇಳಿ ಆ ಕರೆ ಕೊಟ್ಟು ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ನಾವು ಎಲ್ಲ ಕಡೆನೂ ಗಿಡ ಹಚ್ಚುವಂಥ ಕೆಲಸ ಮಾಡತ್ತೀವಿ. ಇವತ್ತು ನಮ್ಮ ಬೆಲ್ಲದ ಕೃಷಿ ಮತ್ತು ವಿದ್ಯಾ ಫೌಂಡೇಶನ್ ವತಿಯಿಂದ ಮತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಕೂಡಿ ಸುಮಾರು 2,500 ಗಿಡಗಳನ್ನು ಇವತ್ತಿನ ದಿನ ನಾವು ಹಚ್ಚುವಂಥ ಕೆಲಸ ಮಾಡತ್ತೀವಿ. ನೀವು ಕೂಡ ನಿಮ್ಮ ಸಂಸ್ಥೆ ವತಿಯಿಂದ ಇವತ್ತು ಡಾಕ್ಟರ್ಸು ಇಂಜಿನಿಯರ್ಸ್ ಇವತ್ತು ಎರಡೂ ಕಡೆ ಇಬ್ಬರು ಇಲ್ಲಿ ಕೂಡಿ ಒಳ್ಳೆ ಕೆಲಸ ಇವತ್ತು ಮಾಡತ್ತೀರಿ. ಎಲ್ಲರಿಗೂ ಚೆಕ್ ಮಾಡೋದ್ರಿಂದ ಹಿಡ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಸಜೆಷನ್ ಮಾಡೋದು, ಅದ್ರ ಜೊತೆ ವಿಶೇಷವಾಗಿ ಡೆಂಟಲ್ ಟೆಸ್ಟ್ ಚೆಕ್ ಮಾಡೋದು ಕೂಡ ಕೆಲಸ ಮಾಡತ್ತೀರಿ. ನಿಮ್ಗೆ ಒಳ್ಳೆ ಕೆಲಸ ಇದೇ ರೀತಿ ಮುಂದುವರಿಲಿ, ಗಿಡಗಳನ್ನು ಹಚ್ಚುವಂಥ ಕೆಲಸ ಮಾಡಿರಿ. ಇಂಜಿನಿಯರ್ಸ್ ಆದ್ರೆ ನಿಮ್ಗೆಲ್ಲರಿಗೂ ಸಜೆಷನ್ ಅಂತಂದ್ರೆ, ಮನೆ ಕಟ್ಟೋದಂತ ತನಕ ಆ ಗಿಡ ಆ ಜಗದಾಗ ಬಂದಿದ್ದೆಲ್ಲ ಗಿಡ ತೆಗೆದು ಬಿಡ್ತಾರೆ. ನೀವು ಎಲ್ಲರಿಗೂ ಅವ್ರಿಗೆ ಅಡ್ವೈಸ್ ಮಾಡ್ಬೇಕು. ಮೊದ್ಲು ಜಾಗ ತಯಾರು ಮಾಡೋದು ಅಂತಂದ್ರೆ ಗಿಡ ಆ ಜಗದಾಗ ಇರುವಂಥ ಗಿಡ ತೆಗೆಯುವಂಥದ್ದಲ್ಲ, ನಾವು ಆ ಜಗದಾಗ ಎಷ್ಟು ಗಿಡ ಅದಾವು ಆ ಗಿಡ ಎಲ್ಲದಾವು ನಾವು ನೋಡ್ತೀವಿ, ಅದ್ರ ಪ್ರಕಾರ ನಾವು ಮನೆ ಪ್ಲಾನ್ ಮಾಡ್ತೀವಿ ಅಂತೇಳಿ ನೀವು ಸ್ವಲ್ಪ ಸಜೆಷನ್ ಮಾಡಿ ನೀವು ಗಿಡ ಹಚ್ಚೋದ್ರ ಜೊತೆ ಇದ್ದಂಥ ಗಿಡಗಳನ್ನು ಉಳಿಸುವಂಥ ಕೆಲಸನೂ ಕೂಡ ನೀವು ಮಾಡಬೇಕು. ಮತ್ತು ಮನೆ ಇನಾಗ್ರೇಷನ್ ಆಗೋಕ್ಕಿಂತ ಮೊದಲು ಆ ಮನೆ ಸುತ್ತಮುತ್ತಲ ಸ್ವಲ್ಪ ಗಿಡಗಳನ್ನು ಹಚ್ಚೋದು ಮತ್ತು ಮನೆಗೆ ಕಂಪಲ್ಸರಿಯಾಗಿ ರಿಚಾರ್ಜ್ ಪಿಟ್ ಮಾಡುವಂಥದ್ದು, ಇವೆರಡೂ ಕೆಲಸ ನಿಮ್ಮ ಅಸೋಸಿಯೇಷನ್ ವತಿಯಿಂದ ಕಂಪಲ್ಸರಿ ನೀವು ಮಾಡುವಂಥ ಬರ್ರಿ. ಇದಕ್ಕೆ ನಾವೀಗ ಎಲ್ಲ ಕಡೆನೂ ಕಾಂಕ್ರೀಟ್ ರಸ್ತೆ ಮಾಡ್ಕೊಂಡು ಹೊಂಟೀವಿ, ನೀರು ಸುಮಾರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಫ್ಲಡ್ಡಿಂಗ್ ಆಗ್ತದೆ. ಆಮೇಲೆ ಇಲ್ಲೇ ನೀರು ಎಲ್ಲಿ ಹಿಂಗಬೇಕು ಅಲ್ಲಿ ಹಿಂಗುದು ಆಗ್ತಾ ಇಲ್ಲ. ಹಂಗಾಗಿ ನೀವು ಇಂಜಿನಿಯರ್ಸದ್ದು ನಿಮ್ಮದು ದೊಡ್ಡ ಕೆಲಸ ಐತಿ. ಕೇವಲ ಪರಿಸರ ದಿನಾಚರಣೆ ದಿನ ಮಾತ್ರ ಗಿಡ ಹಚ್ಚೋದಲ್ಲ, ಸತತವಾಗಿ ಗಿಡ ಹಚ್ಚಾಕ ಶಕ್ತಿ ಇರುವಂಥವ್ರು ನೀವು ಅದಿರಿ, ಗಿಡ ಹಚ್ಚಾಕ ಪ್ರೋತ್ಸಾಹ ಮಾಡೋಕೆ ಶಕ್ತಿ ಇದ್ದಂಥವ್ರು ನೀವು ಅದಿರಿ. ನಿಮ್ಮ ಅಸೋಸಿಯೇಷನ್ ವತಿಯಿಂದ ಆ ಕೆಲಸ ಸತತವಾಗಿ ಮಾಡಿರಿ ಅಂತ ಹೇಳಿ ಮತ್ತೊಮ್ಮೆ ಈ ರೀತಿ ಈ ದಿನ ತಾವೆಲ್ಲರೂ ಕೂಡಿ ನಮ್ಮ ಎಲ್ಲ ಡಾಕ್ಟರ್ಗಳಾಗಲಿ, ನರ್ಸಿಂಗ್ ಸ್ಟಾಫ್ ಆಗಲಿ, ಎಲ್ಲ ಸಹಾಯಕ ಸಿಬ್ಬಂದಿಯವರಾಗಲಿ ನೀವು ಉತ್ಸಾಹದಿಂದ ಬಂದು ಜನರ ಜೊತೆ ಬೆರೆತು ಈ ಜನರ ಸೇವಾ ಮಾಡುವಂಥ ಏನು ಕೆಲಸ ಮಾಡತ್ತೀರಿ, ನಿಮಗೆ ಮತ್ತು ನಿಮ್ಮ ಎಲ್ಲ ಸಂಸ್ಥೆಯವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಟು ಯು ಸುನೀಲ್ ಸರ್. ಟು ಸರ್, ಹ್ಯಾಪಿ ಬರ್ತ್ಡೇ ಟು ಸುನೀಲ್ ಸರ್. ಬ್ಯಾಟ್ರಿ ಮುಗಿಬಿಡ್ತಾರೆ. May God bless you. May God bless you, dear Sunil sir. Happy birthday to you. ಜನ್ಮದಿನ ಹಾರ್ದಿಕ ಶುಭಾಶಯಗಳು.